ಮಹದೇವಪುರದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯನ್ನ ಯಾಕೆ ಮಾಡ್ತಾರೆ? ನಮಗೆ ನ್ಯಾಯ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆದರೆ ಆ ಪ್ರತಿಭಟನೆಯಲ್ಲಿ ಯಾರು ಭಾಗಿಯಾಗಿದ್ರೋ, ಪ್ರತಿಭಟನೆಯನ್ನ ಯಾರು ಮಾಡಿದ್ರೋ ಅವರ ವಿರುದ್ಧವೇ ಈಗ FIR ದಾಖಲಾಗಿದೆ. ಅವರ ವಿರುದ್ಧವೇ ಪ್ರಕರಣವನ್ನು ದಾಖಲಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಬಿತ್ತು FIR. ಮಹದೇವಪುರದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದವರ ಮೇಲೆ FIR ದಾಖಲಾಗಿದೆ. ಈಗ ಅವೈಜ್ಞಾನಿಕ ಕಾಮಗಾರಿಯಾಗಿತ್ತು. 2 ವರ್ಷದ ತ್ರಿಶೂಲ್ ಬಲಿಯಾಗಿದ್ದ. ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡಿದ್ರು. ಕುಟುಂಬಸ್ಥರು ಹಾಗೂ ಸ್ಥಳೀಯರು ಕೂಡ ಕೈ ಜೋಡಿಸಿದ್ರು. ಈ ಪ್ರತಿಭಟನೆಯಲ್ಲಿ ಫೆಬ್ರವರಿ 16ರಂದು ಹಳೆಹಳ್ಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಆ ಮಗುವಿನ ಸಂಬಂಧಿಕರು, ಸ್ಥಳೀಯರು ಸೇರಿ 10 ಮಂದಿ ಮೇಲೆ ಈಗ FIR ದಾಖಲು ಮಾಡಿದ್ದಾರೆ. ರಸ್ತೆ ತಡೆ ಮಾಡಿದ್ದಕ್ಕೆ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡಿರುವಂತಹ ನಿಟ್ಟಿನಲ್ಲಿ FIR ಬೀಳುತ್ತೆ ಅನ್ನೋದಾದ್ರೆ, ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವಂತಹ ಅವೈಜ್ಞಾನಿಕ ಕಾಮಗಾರಿಗಳ ಮೇಲೆ, ಅದರ ಕಾಂಟ್ರಾಕ್ಟರ್ಗಳ ಮೇಲೆ, ಇಂಜಿನಿಯರ್ಗಳ ಮೇಲೆ FIRಗಳು ಯಾಕಾಗಲ್ಲ? ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ FIR ದಾಖಲಾಗಿರೋದು. ಈಗ 2 ವರ್ಷದ ಮಗು ತ್ರಿಶೂಲ್ ಮೃತಪಟ್ಟಿತ್ತು. ಯಾವುದೇ ತಪ್ಪು ಮಾಡದೆ ಯಾರದ್ದೋ ತಪ್ಪಿಗೆ ಈ ಮಗು ಬಲಿಯಾಗಿತ್ತು. ಇದರಿಂದ ಆಕ್ರೋಶಗಳು ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ನಮಗೆ ನ್ಯಾಯ ಬೇಕು ಅಂತ ಕೇಳೋದಕ್ಕೆ ಅವ್ರಿಗೆ ಎಲ್ಲಿ ಹೋಗಬೇಕು? ಯಾವ ಜನಪ್ರತಿನಿಧಿ ಹತ್ರ ಹೋಗಬೇಕು? ಯಾವ ಇಂಜಿನಿಯರ್ ಹತ್ರ ಹೋಗಬೇಕು? ಆ ರಸ್ತೆ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದು ಯಾರು ಅಂತ ಹುಡ್ಕೊಂಡು ಹೋಗೋದು ಹೇಗೆ? ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಕುಟುಂಬಸ್ಥರು ಹಾಗೂ ಸ್ಥಳೀಯರು. ಅವ್ರ ವಿರುದ್ಧ ಈಗ FIR ದಾಖಲಾಗಿರೋದು. ಸುಮಾರು 10 ಮಂದಿಯ ವಿರುದ್ಧ ಈಗ FIR ದಾಖಲಾಗಿದೆ. ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡಿದ್ರು, ರಸ್ತೆ ತಡೆ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ದಾಖಲಾಗಿರೋದು. ಫೆಬ್ರವರಿ 16ರಂದು ನಡೆದಿರುವಂತಹ ಘಟನೆ. ಪ್ರತಿಭಟನಾಕಾರರ ಮೇಲೆ, ನ್ಯಾಯ ಕೇಳಿದವರ ಮೇಲೆ ಈಗ FIR ದಾಖಲು ಮಾಡಲಾಗಿದೆ. ನಮಗೆ ನ್ಯಾಯ ಕೊಡಿ ಅಂತ ಕಣ್ಣೀರು ಹಾಕೊಂಡು ಕೇಳ್ಕೊಳ್ತಾ ಇದ್ರು. ಈ ಸಾವಿಗೆ ನ್ಯಾಯ ಕೊಡೋದು ಯಾರು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಮಗೆ ನ್ಯಾಯ ಸಿಗೋವರೆಗೂ ಇಲ್ಲಿಂದ ಹೋಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ಅವತ್ತು ಹೇಳಿದ್ರು. ಅಲ್ಲಿನ ಅವೈಜ್ಞಾನಿಕ ಕಾಮಗಾರಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ಈಗಾಗಲೇ ಗಮನಿಸಿದ್ವಿ. ಒಂದು ಬಲಿ ಬೇಕಾಯ್ತು. ಅದರ ನಂತರದಲ್ಲಿ ಅಕ್ಕಪಕ್ಕದ ರಸ್ತೆಗಳೇನು ಕಮ್ಮಿ ಇಲ್ಲ, ಅಲ್ಲೂ ಕೂಡ ಅಂಥದ್ದೇ ಘಟನೆಗಳು ನಡೀತಾ ಇದೆ. ಅನೇಕರು ಕೈಕಾಲು ಮುರ್ಕೊಂಡಿದ್ದಾರೆ. ಅನೇಕರು ಆಸ್ಪತ್ರೆಗೆ ಬಿಲ್ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಅದರ ಜೊತೆಯಲ್ಲಿ 2 ವರ್ಷದ ಮಗು ತ್ರಿಶೂಲ್ ಕೂಡ ಬಲಿಯಾಗಿದ್ದ. ಇಂಥ ರಸ್ತೆಯ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಈಗ FIR ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ನ್ಯಾಯಕ್ಕಾಗಿ ಹೋರಾಟ ಮಾಡೋದೇ ತಪ್ಪಾ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇರೋದು. 10 ಮಂದಿಯ ವಿರುದ್ಧ FIR ದಾಖಲಾಗಿದೆ. FIR ಕಾಪಿಯಲ್ಲಿ ಯಾವ ಸೆಕ್ಷನ್ಸ್ ಹಾಕಿದ್ದಾರೆ, ಯಾವ ಆಧಾರದ ಮೇಲೆ ಈಗ FIR ದಾಖಲಾಗಿರೋದು? ಅಶ್ವಿನಿ, ಪ್ರಮುಖವಾಗಿ ರಸ್ತೆ ತಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹವಳಹಳ್ಳಿ ಪೊಲೀಸರು FIR ದಾಖಲು ಮಾಡಿದ್ದಾರೆ. ಈ ಒಂದು FIR ನಲ್ಲಿ BNS ಸೆಕ್ಷನ್ 126 ಸಬ್ಸೆಕ್ಷನ್ 2 ಹಾಕಿದ್ದಾರೆ. ಜೊತೆಗೆ 189 ಸಬ್ಸೆಕ್ಷನ್ 2 ಹಾಗೂ 190 ಹಾಕಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಒಂದು ಜನರಿಗೆ ಅಥವಾ ಸಾರ್ವಜನಿಕರು ಓಡಾಡುವಂತಹ ಹಕ್ಕಿರುವಂತಹ ಜಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಓಡಾಟಕ್ಕೆ ಅಥವಾ ಸಂಚಾರಕ್ಕೆ ತಡೆಯೊಡ್ಡಿದಂತಹ ಪ್ರಕರಣದಡಿ ಇದೀಗ FIR ದಾಖಲಾಗಿದೆ. ಜೊತೆಗೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ರಸ್ತೆಯಲ್ಲಿ ಕೂತು ಪ್ರತಿಭಟಿಸಿರುವಂತಹ ಆರೋಪದಡಿ ಇದೀಗ FIR ದಾಖಲಾಗಿದೆ. ಅಶ್ವಿನಿ, ನಿಮ್ಗೆ ಒಂದು ದೃಶ್ಯವನ್ನು ತೋರಿಸ್ತೀನಿ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ 2 FIR ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ರಸ್ತೆಯಲ್ಲಿ ಇದು ಇಷ್ಟೊಂದು ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ರಿಪಬ್ಲಿಕ್ ವರದಿಯ ನಂತರ. ಈ ಹಿಂದೆ ಇದಕ್ಕಿಂತಲೂ ಭೀಕರ ಆಗಿತ್ತು. ಪ್ರತಿಯೊಂದು ವಾಹನ ಎಷ್ಟೊಂದು ಸ್ಲೋ ಆಗಿ ಸಂಚಾರ ಮಾಡ್ತೀನಿ ನೋಡ್ಬೋದು. ಬಟ್ ಈ ಒಂದು ಪ್ರಕರಣದಡಿ ಯಾವಾಗ ತ್ರಿಶೂಲ್ ಅವರು ಮೃತಪಡ್ತಾರೋ ಅವಾಗೊಂದು FIR ದಾಖಲಾಗುತ್ತೆ. ಅದು ಕಾರು ಚಾಲಕನ ಮೇಲೆ FIR ದಾಖಲಾಗೋದು. ಆ ಒಂದು FIR ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಕಾರು ಚಾಲಕ ಅತಿ ವೇಗದ ಚಾಲನೆಯಲ್ಲಿದ್ದ, ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಒಂದು ಅವಘಡ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು FIR ದಾಖಲಾಗುತ್ತೆ. ಬಟ್ ವಾಸ್ತವ ಚಿತ್ರ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪ್ರತಿಯೊಂದು ವಾಹನ ಈ ಒಂದು ಭಾಗದಲ್ಲಿ ಅಂದ್ರೆ ಇದು ಈ ಘಟನಾ ಸ್ಥಳದಿಂದ ಏನು ಕಾರೊಂದು ಹೋಗ್ತಿದೆ, ಇದು ಘಟನಾ ಸ್ಥಳ. ಇಲ್ಲಿ ಪ್ರತಿಯೊಂದು ವಾಹನ ಕೂಡ ತುಂಬಾ ಅಂದ್ರೆ ವೇಗದಲ್ಲಿ ಹೋಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಗುಂಡಿಮಯ ಆಗಿದ್ದಂತಹ ರಸ್ತೆ ಇದು. 2 ದಿನದಿಂದ ಇಲ್ಲಿ ಜಲ್ಲಿಕಲ್ಲು ಹಾಕಿದ್ದಾರೆ ವಿನಃ ಇಲ್ಲಿ ಯಾವುದೇ ವಾಹನ ಕೂಡ ಅಷ್ಟೊಂದು ವೇಗದಲ್ಲಿ ಓಡಾಡೋಕೆ ಸಾಧ್ಯ ಇಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು. ಅವತ್ತು ಕೂಡ ಈ ಒಂದು ಘಟನೆಗೆ ಯಾರು ಕಾರಣಕರ್ತರೋ ಅವರ ವಿರುದ್ಧ FIR ಮಾಡುವ ಬದಲು ಕಾರು ಚಾಲಕನ ಮೇಲೆ FIR ಮಾಡಿದ್ರು ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡಿದ್ರು. ಇದೀಗ 2ನೇ FIR. ಇದನ್ನು ಘಟನೆಯ ನಂತರ
ನಂತರ ಅದಕ್ಕೆ ವಿರೋಧವನ್ನು ಮಾಡಿ ಜೊತೆಗೆ 2 ವರ್ಷದ ಮಗುವಿನ ಸಾವಿಗೆ ನ್ಯಾಯವನ್ನು ಕೊಡಿಸಲೇಬೇಕು ಅಂತ, ಜೊತೆಗೆ ಈ ರೀತಿಯ ಪ್ರಕರಣ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಇದೇ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ಇದೀಗ ಪ್ರತಿಭಟನಾಕಾರನ ವಿರುದ್ಧ FIR ಮಾಡಲಾಗಿದೆ. ಅಂದ್ರೆ ಇಲ್ಲಿ ಸಂಚೆ 2 ಗಂಟೆಗಳ ಕಾಲ, ಅಂದ್ರೆ ಫೆಬ್ರವರಿ 16ರಂದು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಯ ತನಕ ಈ ಒಂದು ರಸ್ತೆಯನ್ನು ಕಂಪ್ಲೀಟ್ ಆಗಿ ಸ್ತಬ್ಧ ಮಾಡಿ ಯಾವುದೇ ರೀತಿ ವಾಹನಗಳಿಗೆ ಓಡಾಟಕ್ಕೆ ಅನುಮತಿ ಕೊಡದೆ ಇಲ್ಲಿ ರಸ್ತೆಯಲ್ಲಿ ಕೂತು 100 ಜನರು ಪ್ರತಿಭಟನೆ ಮಾಡಿದ್ರು. ಈ ಹಿನ್ನೆಲೆ ಇದೀಗ ಸಂಚಾರಕ್ಕೆ ತಡೆಯೊಡ್ಡಿದ ಆರೋಪದಡಿ ಕೂಡ FIR ದಾಖಲಾಗಿದೆ. ಅಶ್ವಿನಿ. ಸರಿ ಸತರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮಹದೇವಪುರದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯನ್ನ ಯಾಕೆ ಮಾಡ್ತಾರೆ? ನಮಗೆ ನ್ಯಾಯ ಸಿಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆದರೆ ಆ ಪ್ರತಿಭಟನೆಯಲ್ಲಿ ಯಾರು ಭಾಗಿಯಾಗಿದ್ರೋ, ಪ್ರತಿಭಟನೆಯನ್ನ ಯಾರು ಮಾಡಿದ್ರೋ ಅವರ ವಿರುದ್ಧವೇ ಈಗ FIR ದಾಖಲಾಗಿದೆ. ಅವರ ವಿರುದ್ಧವೇ ಪ್ರಕರಣವನ್ನು ದಾಖಲಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಬಿತ್ತು FIR. ಮಹದೇವಪುರದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಿದವರ ಮೇಲೆ FIR ದಾಖಲಾಗಿದೆ. ಈಗ ಅವೈಜ್ಞಾನಿಕ ಕಾಮಗಾರಿಯಾಗಿತ್ತು, 2 ವರ್ಷದ ತ್ರಿಶೂಲ್ ಬಲಿಯಾಗಿದ್ದ, ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡಿದ್ರು. ಕುಟುಂಬಸ್ಥರು ಹಾಗೂ ಸ್ಥಳೀಯರು ಕೂಡ ಕೈ ಜೋಡಿಸಿದ್ರು ಈ ಪ್ರತಿಭಟನೆಯಲ್ಲಿ. ಫೆಬ್ರವರಿ 16ರಂದು ಹಳೆಹಳ್ಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಆ ಮಗುವಿನ ಸಂಬಂಧಿಕರು, ಸ್ಥಳೀಯರು ಸೇರಿ 10 ಮಂದಿ ಮೇಲೆ ಈಗ FIR ದಾಖಲು ಮಾಡಿದ್ದಾರೆ. ರಸ್ತೆ ತಡೆ ಮಾಡಿದ್ದಕ್ಕೆ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡಿರುವಂತಹ ನಿಟ್ಟಿನಲ್ಲಿ FIR ಬೀಳುತ್ತೆ ಅನ್ನೋದಾದ್ರೆ, ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವಂತಹ ಅವೈಜ್ಞಾನಿಕ ಕಾಮಗಾರಿಗಳ ಮೇಲೆ, ಅದರ ಕಾಂಟ್ರಾಕ್ಟರ್ಗಳ ಮೇಲೆ, ಇಂಜಿನಿಯರ್ಗಳ ಮೇಲೆ FIRಗಳು ಯಾಕಾಗಲ್ಲ? ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ FIR ದಾಖಲಾಗಿರೋದೀಗ. 2 ವರ್ಷದ ಮಗು ತ್ರಿಶೂಲ್ ಮೃತಪಟ್ಟಿತ್ತು. ಯಾವುದೇ ತಪ್ಪು ಮಾಡದೆ ಯಾರದ್ದೋ ತಪ್ಪಿಗೆ ಈ ಮಗು ಬಲಿಯಾಗಿತ್ತು. ಇದರಿಂದ ಆಕ್ರೋಶಗಳು ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ನಮಗೆ ನ್ಯಾಯ ಬೇಕು ಅಂತ ಕೇಳೋದಕ್ಕೆ ಅವ್ರಿಗೆ ಎಲ್ಲಿ ಹೋಗಬೇಕು? ಯಾವ ಜನಪ್ರತಿನಿಧಿ ಹತ್ರ ಹೋಗಬೇಕು? ಯಾವ ಇಂಜಿನಿಯರ್ ಹತ್ರ ಹೋಗಬೇಕು? ಆ ರಸ್ತೆ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದು ಯಾರು ಅಂತ ಹುಡ್ಕೊಂಡು ಹೋಗೋದು ಹೇಗೆ? ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಕುಟುಂಬಸ್ಥರು ಹಾಗೂ ಸ್ಥಳೀಯರು. ಅವ್ರ ವಿರುದ್ಧ ಈಗ FIR ದಾಖಲಾಗಿರೋದು. ಸುಮಾರು 10 ಮಂದಿಯ ವಿರುದ್ಧ ಈಗ FIR ದಾಖಲಾಗಿದೆ. ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡಿದ್ರು, ರಸ್ತೆ ತಡೆ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ದಾಖಲಾಗಿರೋದು. ಫೆಬ್ರವರಿ 16ರಂದು ನಡೆದಿರುವಂತಹ ಘಟನೆ. ಪ್ರತಿಭಟನಾಕಾರರ ಮೇಲೆ, ನ್ಯಾಯ ಕೇಳಿದವರ ಮೇಲೆ ಈಗ FIR ದಾಖಲು ಮಾಡಲಾಗಿದೆ. ನಮಗೆ ನ್ಯಾಯ ಕೊಡಿ ಅಂತ ಕಣ್ಣೀರು ಹಾಕೊಂಡು ಕೇಳ್ಕೊಳ್ತಾ ಇದ್ರು. ಈ ಸಾವಿಗೆ ನ್ಯಾಯ ಕೊಡೋದು ಯಾರು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಮಗೆ ನ್ಯಾಯ ಸಿಗೋವರೆಗೂ ಇಲ್ಲಿಂದ ಹೋಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ಅವತ್ತು ಹೇಳಿದ್ರು. ಅಲ್ಲಿನ ಅವೈಜ್ಞಾನಿಕ ಕಾಮಗಾರಿಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ಈಗಾಗಲೇ ಗಮನಿಸಿದ್ವಿ. ಒಂದು ಬಲಿ ಬೇಕಾಯ್ತು, ಅದರ ನಂತರದಲ್ಲಿ ಅಕ್ಕಪಕ್ಕದ ರಸ್ತೆಗಳೇನು ಕಮ್ಮಿ ಇಲ್ಲ, ಅಲ್ಲೂ ಕೂಡ ಅಂಥದ್ದೇ ಘಟನೆಗಳು ನಡೀತಾ ಇದೆ. ಅನೇಕರು ಕೈಕಾಲು ಮುರ್ಕೊಂಡಿದ್ದಾರೆ, ಅನೇಕರು ಆಸ್ಪತ್ರೆಗೆ ಬಿಲ್ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಉದ್ಭವ ಆಗಿದೆ. ಅದರ ಜೊತೆಯಲ್ಲಿ 2 ವರ್ಷದ ಮಗು ತ್ರಿಶೂಲ್ ಕೂಡ ಬಲಿಯಾಗಿದ್ದ. ಇಂಥ ರಸ್ತೆಯ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಈಗ FIR ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ನ್ಯಾಯಕ್ಕಾಗಿ ಹೋರಾಟ ಮಾಡೋದೇ ತಪ್ಪ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇರೋದು. 10 ಮಂದಿಯ ವಿರುದ್ಧ FIR ದಾಖಲಾಗಿದೆ. FIR ಕಾಪಿಯಲ್ಲಿ ಯಾವ ಸೆಕ್ಷನ್ಸ್ ಹಾಕಿದ್ದಾರೆ, ಯಾವ ಆಧಾರದ ಮೇಲೆ ಈಗ FIR ದಾಖಲಾಗಿರೋದು? ಅಶ್ವಿನಿ, ಪ್ರಮುಖವಾಗಿ ರಸ್ತೆ ತಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹವಳಹಳ್ಳಿ ಪೊಲೀಸರು FIR ದಾಖಲು ಮಾಡಿದ್ದಾರೆ. ಈ ಒಂದು FIR ನಲ್ಲಿ BNS ಸೆಕ್ಷನ್ 126 ಸಬ್ಸೆಕ್ಷನ್ 2 ಹಾಕಿದ್ದಾರೆ. ಜೊತೆಗೆ 189 ಸಬ್ಸೆಕ್ಷನ್ 2 ಹಾಗೂ 190 ಹಾಕಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಒಂದು ಜನರಿಗೆ ಅಥವಾ ಸಾರ್ವಜನಿಕರು ಓಡಾಡುವಂತಹ ಹಕ್ಕಿರುವಂತಹ ಜಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಓಡಾಟಕ್ಕೆ ಅಥವಾ ಸಂಚಾರಕ್ಕೆ ತಡೆಯೊಡ್ಡಿದಂತಹ ಪ್ರಕರಣದಡಿ ಇದೀಗ FIR ದಾಖಲಾಗಿದೆ. ಜೊತೆಗೆ ಯಾವುದೇ ರೀತಿಯ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ರಸ್ತೆಯಲ್ಲಿ ಕೂತು ಪ್ರತಿಭಟಿಸಿರುವಂತಹ ಆರೋಪದಡಿ ಇದೀಗ FIR ದಾಖಲಾಗಿದೆ. ಅಶ್ವಿನಿ, ನಿಮ್ಗೆ ಒಂದು ದೃಶ್ಯವನ್ನು ತೋರಿಸ್ತೀನಿ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ 2 FIR ಆಗಿದೆ. ನೀವಿಲ್ಲಿ ನೋಡ್ತಾ ಇರಬಹುದು. ಈ ಒಂದು ರಸ್ತೆಯಲ್ಲಿ ಇದು ಇಷ್ಟೊಂದು ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ರಿಪಬ್ಲಿಕ್ ವರದಿಯ ನಂತರ. ಈ ಹಿಂದೆ ಇದಕ್ಕಿಂತಲೂ ಭೀಕರ ಆಗಿತ್ತು. ಪ್ರತಿಯೊಂದು ವಾಹನ ಎಷ್ಟೊಂದು ಸ್ಲೋ ಆಗಿ ಸಂಚಾರ ಮಾಡ್ತೀನಿ ನೋಡ್ಬೋದು. ಬಟ್ ಈ ಒಂದು ಪ್ರಕರಣದಡಿ ಯಾವಾಗ ತ್ರಿಶೂಲ್ ಅವರು ಮೃತಪಡ್ತಾರೋ ಆವಾಗ ಒಂದು FIR ದಾಖಲಾಗುತ್ತೆ. ಅದು ಕಾರು ಚಾಲಕನ ಮೇಲೆ FIR ದಾಖಲಾಗೋದು. ಆ ಒಂದು FIR ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಕಾರು ಚಾಲಕ ಅತಿವೇಗದ ಚಾಲನೆಯಲ್ಲಿದ್ದ, ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಒಂದು ಅವಘಡ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು FIR ದಾಖಲಾಗುತ್ತೆ. ಬಟ್ ವಾಸ್ತವ ಚಿತ್ರ ನೀವು ನೋಡ್ತಾ ಇರಬೇಕು. ಇಲ್ಲಿ ಪ್ರತಿಯೊಂದು ವಾಹನ, ಈ ಒಂದು
ಭಾಗದಲ್ಲಿ ಅಂದ್ರೆ ಇದು ಈ ಘಟನಾ ಸ್ಥಳದಿಂದ ಏನು ಕಾರೊಂದು ಹೋಗ್ತಿದೆ, ಇದು ಘಟನಾ ಸ್ಥಳ. ಇಲ್ಲಿ ಪ್ರತಿಯೊಂದು ವಾಹನ ಕೂಡ ತುಂಬಾ ಅಂದ್ರೆ ವೇಗದಲ್ಲಿ ಹೋಗೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಷ್ಟೊಂದು ಗುಂಡಿಮಯ ಆಗಿದ್ದಂತಹ ರಸ್ತೆ ಇದು. 2 ದಿನದಿಂದ ಇಲ್ಲಿ ಜಲ್ಲಿಕಲ್ಲು ಹಾಕಿದ್ದಾರೆ ವಿನಃ ಇಲ್ಲಿ ಯಾವುದೇ ವಾಹನ ಕೂಡ ಅಷ್ಟೊಂದು ವೇಗದಲ್ಲಿ ಓಡಾಡೋಕೆ ಸಾಧ್ಯ ಇಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇರುವಂತದ್ದು. ಅವತ್ತು ಕೂಡ ಈ ಒಂದು ಘಟನೆಗೆ ಯಾರು ಕಾರಣಕರ್ತರೋ ಅವರ ವಿರುದ್ಧ FIR ಮಾಡುವ ಬದಲು ಕಾರು ಚಾಲಕನ ಮೇಲೆ FIR ಮಾಡಿದ್ರು ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡಿದ್ರು. ಇದೀಗ 2ನೇ FIR. ಇದನ್ನು ಒಂದು ಘಟನೆಯ ನಂತರ ಅದಕ್ಕೆ ವಿರೋಧವನ್ನು ಮಾಡಿ ಜೊತೆಗೆ 2 ವರ್ಷದ ಮಗುವಿನ ಸಾವಿಗೆ ನ್ಯಾಯವನ್ನು ಕೊಡಿಸಲೇಬೇಕು ಅಂತ, ಜೊತೆಗೆ ಈ ರೀತಿಯ ಪ್ರಕರಣ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಇದೇ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ಇದೀಗ ಪ್ರತಿಭಟನಾಕಾರರ ವಿರುದ್ಧ FIR ಮಾಡಲಾಗಿದೆ. ಅಂದ್ರೆ ಇಲ್ಲಿ ಸಂಚೆ 2 ಗಂಟೆಗಳ ಕಾಲ ಅಂದ್ರೆ ಫೆಬ್ರವರಿ 16ರಂದು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಯ ತನಕ ಈ ಒಂದು ರಸ್ತೆಯನ್ನು ಕಂಪ್ಲೀಟ್ ಆಗಿ ಸ್ತಬ್ಧ ಮಾಡಿ ಯಾವುದೇ ರೀತಿ ವಾಹನಗಳಿಗೆ ಓಡಾಟಕ್ಕೆ ಅನುಮತಿ ಕೊಡದೆ ಇಲ್ಲಿ ರಸ್ತೆಯಲ್ಲಿ ಕೂತು 100 ಜನರು ಪ್ರತಿಭಟನೆ ಮಾಡಿದ್ರು. ಈ ಹಿನ್ನೆಲೆ ಇದೀಗ ಸಂಚಾರಕ್ಕೆ ತಡೆಯೊಡ್ಡಿದ ಆರೋಪದಡಿ ಕೂಡ FIR ದಾಖಲಾಗಿದೆ. ಅಶ್ವಿನಿ. ಸರಿ ಸತರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.